ಎಲ್ಗೋಗಿದ್ದಮ್ಮ ಮಣಿ ಬಂದಿಲ್ಲ ಈ 2 ದಿನ ಮನೆ ಕಡಿಕೆ. ಇನ್ನೆಲ್ಗೋಗನಪ್ಪ ನಾನು. ಅದೇ ಬಟ್ಟೆ ಬರೆ ಒಟ್ಟರು ತಮ್ಮ ಮಕ್ಳು ಮದ್ವೆ ಅಲ್ಲಪ್ಪ. ಅತ್ಲಾಗ ಓಡಾಡೋದು ಒಟ್ಟು ಬದುಕಿರುತ್ತೆ, ಅದಕ್ಕೆ ಬರೋಕ್ಕಾಗಲಿಲ್ಲ. ತಮ್ಮ ಮಕ್ಳು ಮದ್ವೆ ಆತ್ನ ಎಲ್ಲ ಚೆನ್ನಾಗಾದ್ರೆ ಸಾಕತ್. ಮಣಿ ನೋಡಪ್ಪ ಅಲ್ಲೇನೇ ಮೊಮ್ಮಕ್ಳು ನೋಡ್ದೆ ಕಣಮ್ಮ. ನೋಡ್ದೆ ಅಲ್ಲೇ ಆಗಲ್ ಕಣಮ್ಮ, ಓಡಾಡಕ್ಕಾಗಲ್ಲ, ಇದ್ದಳಕ್ಕಾಗಲ್ಲ, ಕುಕ್ಕಮ್ಮಕ್ಕಾಗಲ್ಲ, ಅಲ್ಲೇ ಕುಕ್ಕಣಿತಾಗೇನೆ. ನೋಡಪ್ಪ ಅಮ್ಮ ಇನ್ನೂ ಗನ್ಮಗ ಐತಿ ಓಡಾಡ್ಕೊಂಡು ನಿನ್ಗೆ ಕಣಪ್ಪ. ನಿಂಗೊಂದು ಸ್ವಲ್ಪ ಏಜ್ ಜಾಸ್ತಿ ಆಗೈತೆ ಅಲ್ವೇ. ನನಗೆ ಮದುವೆ ಮಾಡ್ದಾಗಿಂದ ನಿಮ್ಮ ಅಮ್ಮ ಇನ್ನ ಸಣ್ಣ ಕಣಮ್ಮ. ನನಗೆ ಒಟ್ಟು ಕಾಲು ನೋವು ಕಣಮ್ಮ, ಆಗಲ್ಲ ಇದ್ದಳಕ್ಕಲ್ಲ, ನಾನೇನು ಮದ್ವೆಗೆ ಬರೋಕಾಲ್ ಕಣಮ್ಮ, ಬೇಜಾರಾಗ್ಬಿಡ. ನಮ್ಮ ಅಪ್ಪ ಬರ್ಲಿಲ್ಲ ಅಂತ ಅಲ್ಲೇ ಆಗಲ್ಲ ನನಗೆ, ಅವರೇ ಗೊತ್ತಾರೆ. ಅಲ್ವಾ ನೀವು ಶೌರ್ಯ ಮನೆ ನನಗೆ ಅಂತಲೇನೆ ಅವಾಗ ಇದನ್ನು ತಗೊಂಡಿದ್ದು. ಅದಕ್ಕೆ ನಾವು ಬೇರೆ ಮನೆಗೆ ಹೋಗೋಣ ಅಂತ ನಾವು ನೋಡ್ತಿದ್ವಿ. ಅದಕ್ಕೆ ಮನೆ ನಾನು ಬಿಟ್ಕೊಡ್ತಾರೆ ಅಂತ ನಾನು ಕೇಳೋಣ ಅಂತ. ಚೈತ್ರಕ್ಕ ಬಾ ಊಟ ಮಾಡ್ಬಾ. ಬೇಡಪ್ಪ. ಅಮ್ಮ ಎಲ್ಗೋಗೈತೆ ಇವಾಗಿನ ಎಲ್ಲ ಹೋಯ್ತು. ಇಲ್ಲೆಲ್ಲ ಯಾರ ಮನೆ ಹತ್ರನೋ ಹೋಗಿರ್ಬೇಕೇನ, ಇಲ್ಲ ಏನೆಲ್ಲ ಹೊಲ್ತಕ್ಕೆಲ್ಲ ಹೋಗಿರ್ಬೇಕೇನೋ ಸಾಮಾನ್ಯ. ಯಾರನ ಕಾಯಿ ತುಂಬ್ಕೊಳಕ್ ಬರ್ತೀವಿ ಅಂದರು, ಕಾಯಿ ಕೊಟ್ರಲ್ಲ ಅದಕ್ಕೆ. ನೋಡಪ್ಪ ಇವತ್ತು ಆಟೋದ ದುಡ್ಡು ಎಷ್ಟು. ಅಲ್ಲ ನಮ್ಮಮ್ಮಯ್ಯ ಇವತ್ತು ತೋಟ ಎಲ್ಲ ಸಂಪಳ್ಸೋದಕ್ಕೆ ನೀವು ಕುಕ್ಕಂಡು ಉಣ್ತೀರ. ಮನೆ ನಾವಾಗ ನಮ್ಗಂತಲೇ ತಗೊಂಡಿದ್ದನ್ನ. ನಮ್ಗಂತಲೇ ತಗೊಂಡು ಅವರೇ ಬಂದಿಲ್ಲಿದ್ರು. ಬಿಡ್ತೀವಿ ಅಂತ ಹೇಳಿದ್ರು ಬಿಡಂಗೆ ಇಲ್ಲ. ಅದಕ್ಕೆ ನಾನು ಸೌರಿನ ಕೇಳೋಣ ಯಾವ ಬಿಡ್ತಾನೆ ಏನು ನಂಬ್ತಾ ಇದೀವಿ. ಮ್ಯಾಗ್ಳ ಮನೆ ಆಯ್ತು ಒಟ್ನಲ್ಲಿ ಯಾವುದೋ ಒಟ್ನಲ್ಲಿ ಬಿಡ್ತೀವಿ ಅಂತ ಹೇಳಿದ್ರು. ಮ್ಯಾಗ್ಳ ಮನೆಯಾಗಾದ್ರೆ ಇರ್ರಿ ಅಂತ ಹೇಳಿದ್ರಮ್ಮ. ಅದಕ್ಕೆ ನಾನು ಕೇಳೋಣ ಅಂತ ಹೇಳಿ ಬಂದೆ. ಇನ್ನೆಲ್ಲಕ್ಕಾಗುತ್ತೆ, ನೀವೆಲ್ಲ ಜಾಸ್ತಿ ಜನ ಇದ್ದೀರ, ಮ್ಯಾಲೆಲ್ಲ ಚಿಕ್ಕದಾಗೈತೆ, ಇನ್ನೆಲ್ಲ ಆಗುತ್ತೆ. ಒಟ್ಟು ನೀವೇ ಇರೀರಿ ಅಂತ ಹೇಳಿತ್ತು ಅಮ್ಮಯ್ಯ. ನಾವೇನೋ ಬಿಡ ತೀರ್ತೀನಿ ಇರ್ತಾರೆ ಅಂತ ಸುಮ್ಕಾನೆ. ಅಂದ್ರೆ ಅವಾಗ ಹೊಲ ಮಾಡ್ಕೊಂಡು ಕೊಟ್ಟಿದ್ರು ನನಗೆ. ಇವಾಗಿರೋ ಹೊಲ್ದಾಗೇನು ನನಗೆ ಇನ್ನೂ ಭಾಗ ಕೊಟ್ಟಿಲ್ಲ. ಶೌರ್ಯ ನಮ್ಮನೇನು ಈಗ ಮಾತಾಡ್ಸೋದೇ ಇಲ್ಲಮ್ಮ. ಯಾಕ ನಮ್ಮನೆ ತಕ್ಕ ಬಂದ್ರೂ ಮಾತಾಡ್ಸೋದೇ ಇಲ್ಲ, ಅದೇ ಗೊತ್ತಾನೆ. ಒಟ್ಟು ಬಿಜಿ ಇರ್ತಿರಲ್ಲ ಸೊಸೆಯರ್ ಮಕ್ಳೆಲ್ಲ ಇರ್ತಾನೆ, ಅದಕ್ಕೆ ಅದೇ ಗೊತ್ತೈತಯ್ಯಪ್ಪ. ಇಲ್ಲಾಂದ್ರೆ ನಾಯಪ್ಪ ಏನು ಮಾತಾಡ್ಸ್ಕೊಂಬರೋ ಅಂಥದ್ದು ಏನು ಮಾತಾಡ್ಸೋದಿಲ್ಲ ಅಂಥದ್ದು ಏನಾಗೈತಕ್ಕ. ಮಾತಾಡ್ಸುತ್ತಯ್ಯಪ್ಪ ನಂಗೆ ಇದು ಮಾಡಲ್ಲ. ನಮ್ಮಮ್ಮಯ್ಯ ಇದ್ದಿದ್ದೆ ಕೇಳ್ತಿದ್ದೆ ನಾನು. ಶೌರ್ ಇದ್ದಿದ್ದೆ ಚೆನ್ನಾಗಿತ್ತು, ಅವನ್ನೇ ಕೇಳ್ತಿದ್ದೆ. ಮತ್ತು ಅವಾಗ ಮನೆನ ಇದು ನಮ್ಗಂತಲೇ ತಾಂಡಿದ್ದು. ಮ್ಯಾಗಳ ಮನೆಯಾಗಾದ್ರೆ ಇರ್ರಿ ನೀವು, ತೀರಾ ಕೆಳಗಾದ್ರೆ ಇರ್ತೀವಿ ಅಂತೇಳಿ ತಾಂಡಿತ್ತು. ನೋಡಪ್ಪ ಅಲ್ಲಿ ಹಳೆ ಮನೆನೂ ಐತೆ. ಹಳೆ ಮನೇನು ಹಿಂಗೆ ಬೇರೆಯವ್ರಿಗೆ ಕೊಟ್ಟು ಹೆಂಗಾತು ಇದಕ್ಕಾತಿ. ನಮಗೇನೆ ಆತ ಕೊಟ್ಟಿಲ್ಲ ನಮ್ಮ ಅಮ್ಮಯ್ಯ. ನಾನು ಇವತ್ತು ಹೇಳ್ಬೇಕಂದ್ರೆ ನಮ್ಮ ಅಮ್ಮಯ್ಯ ನಾನು ಒಬ್ಬಳೆ ಮಗಳು. ಅವಾಗ ಸಣ್ಣ ನನ್ನ ಮದುವೆ ಆದಾಗ ನಮ್ಮ ಅಮ್ಮಯ್ಯ ಮದುವೆ ಆದ್ಲಲ್ಲ ಹೇಳ್ದಂಗೆ ಕೇಳ್ದಲ್ಲ ಅಂತ ಹೇಳಿ ಕರ್ಕೊಂಬಂದಿದ್ವಿ, ಒಂದು ತಗೊಂಬಂದಿದ್ದು. ಕಿರಮ್ಮ ಹಂಗೆ ಹಾಕಂತೀಯ ಮಣಿ, ನಾವು ಅಲ್ಲಿ ಎಲ್ಲ ಮಾರ್ಕೊಂಡಿದೀವಿ, ನಮ್ಮ ಸ್ವಂತ ಮಗಮ್ಮಂಗೆ ನಾವು ಸಾಕೊಂಡಿದೀವಿ. ಚೈತ್ರ ಹಂಗೆ ಮಾತಾಡ್ಬಾರ್ದು ಕಣಮ್ಮ. ಅಲ್ಲ ಹೇಳದಪ್ಪ, ಎಲ್ಲ ನನಗೆ ಆಗೋದು ಆಸ್ತಿ ಅಂತ ನಾನು ಹೇಳೋದು. ಯಾತಾಗದ ನಮ್ಗೊಟ್ಟು ವಯಸ್ಸೈತೆ, ನಾವ್ ಯಾತವ ಮಾತಾಡಲ್ಲ. ಕಾಲು ಇಟ್ಕೊಂಡಂಗಾಗ್ತವೆ, ಹಿಂಗೆ ಓಡಾಡ್ಕೊಂಬತ್ತೀನಿ. ಇದ್ದಳ ಕಾಲ ಓಡಾಡಕ್ಕಾಗಲ್ಲ, ಕಾಲು ನೋವು ಕಣಮ್ಮ. ಅಲ್ಲೇನೇ ನನ್ಗೆ ವಯಸ್ಸಾಯ್ತು, ಆಗಲ್ಲ. ಹಂಗ ಇಲ್ಲಿವರೆಗೂ ಇರೋದು ಹೆಚ್ಚು ಹೇಳಪ್ಪ ನೀನು. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಯೋಸ ನೋಡಿದೀಯಾ ಹೆಂಗನ ಇಷ್ಟಿನ ಬದುಕು ಮಾಡ್ಕೊಂಡು ಹಂಗ ಇದ್ದತ್ತ. ಇವಾಗ ಆಗಲ್ಲ ಪಾಪ. ಅಲ್ಲೇನೆ ಮೇಲೆ ಆಗಲ್ಲ, ನಿನಗೆ ಭಾಳ ಕಷ್ಟ ಹೇಳ, ಬದುಕು ಮಾಡೋಕ್ಕಾಗಲ್ಲ. ಸರಿ ಅಮ್ಮ ಆಯ್ತು ಹೇಳು. ಹೋಗ್ತೀನ ಇವಾಗ. ಇನ್ನೇನು ನಾನೊಂದಿಟ್ಟು ಓಡಾಡ್ಕೊಂಬತ್ತೀನಿ, ಕಾಲು ಇಟ್ಕೊಳಂಗಾಗ್ತವಿಲ್ಲ, ಹಸಿ ಹೋಗಲ್ಲ, ಹಸಿ ಬತ್ತೀನಿ. ನನಗೆ ಪ್ರೇಮ ನಾನು ಒಬ್ಳಿಗೆ ಸೇರೋದಿದೆಲ್ಲ ಆಸ್ತಿ ನಮ್ಮ ಅಮ್ಮ ಸಂಪಾದನೆ ಮಾಡಿರೋದು. ಇವನೇ ನಮ್ಮಮ್ಮನ ಹೊಟ್ಟೆ ಬಿಡ್ತಾನಲ್ಲ ನಿನ್ ಗಂಡ. ಗೊತ್ತಕ್ಕ, ಅದು ನನಗೂ ಗೊತ್ತಿರೋ ಅಂಥ ವಿಚಾರನೇನೆ. ನನಗೂ ಗೊತ್ತಿರೋ ಅಂಥದ್ದೇನೆ. ಸರಿ ಆಯ್ತು, ಅತ್ತೆ ಬರಲಿ, ಅತ್ತೆ ತಗ ಮಾತಾಡ್ರಕ್ಕ. ನಾನು ಏನು ಮಾತಾಡೋಣ ಹೇಳಕ್ಕ, ನಾನು ಏನು ಹೇಳೋಕ್ಕಾಗಲ್ಲ. ಅಲ್ಲ ಹೇಳೋದು ಆಮೇಲೆ ಅಮ್ಮನ ತಗ ಅನ್ಬೇಡ ಚೈತ್ರಕ್ಕೆ ಹಿಂಗಂತು ಅಂತ. ನಾನು ನಿನಗೆ ಗೊತ್ತಿಲ್ಲೇನೋ ಅಂತ ಹೇಳಿದ್ದು. ಗೊತ್ತಾಕ ನನಗೆ ಅವಾಗಲೇ ಗೊತ್ತಿತ್ತು, ನನಗೂ ಅವಾಗಲೇ ಗೊತ್ತಾಗಿತ್ತಲ್ಲ. ಮದುವೆ ಆದಾಗಲೇ ನನಗೆ ಗೊತ್ತಿತ್ತು ನನಗೆ. ಹೌದೇನು? ನಮ್ಮಮ್ಮ ಏನು ಗಣಪ್ಪ ನಮ್ಮ ಹುಡುಗರಿಗೇನು ಮೊಮ್ಮಕ್ಕಳು ಅಂತ ಹೇಳಿ ನಮ್ಮಮ್ಮ ಏನೋ ಒಂದು ಒಡವೆ ವಸ್ತ ಮಾಡಿಸ್ಕೊಡ್ಲಿಲ್ಲ ಮಸ್ತಾಗಿದ್ರು. ನೋಡು ಅವ್ರ ಮೊಮ್ಮಕ್ಳಿಗಾದ್ರೆ ಹೆಂಗೆ ಮಾಡ್ಸತ್ ನಮ್ಮಮ್ಮಯ್ಯ. ನಾನು ನೋಡ್ತಾ ಇದ್ದೆ ನಮ್ಮಮ್ಮ ಮಾತಾಡಬಾರ್ದು ಅಂತ ಸುಮ್ಮನೆ ಪ್ರೇಮ. ನೀವು ಅತ್ತೇನು ಕೇಳ್ಬೇಕಕ್ಕ, ಯಾವುದೊಂದು ವಿಚಾರದಲ್ಲಿ ಆಗಲಿ ಅತ್ತೇನು ಕೇಳ್ಬೇಕು, ಮಾತಾಡ್ಬೇಕು. ಅತ್ತೆ ಹತ್ರ ಯಾಕಮ್ಮ ಮಾಡಿಸ್ಕೊಡ್ಲಿಲ್ಲ ಅಂತ ಕೇಳ್ಬೋದು ನೀವು. ನಮ್ಮ ಹುಡುಗರಿಗೆ ಒಂದು ಒಂದು ಕೊಳ್ಚೇನ್ ಮಾಡಿಸ್ಕೊಡ್ಲಿಲ್ಲ ನಮ್ಮಮ್ಮಯ್ಯ. ನಮ್ಮ ಋತಮ್ಮಗೆ ಅವಳಿಗೊಂದು ಉಂಗ್ರ ತಂದು ಸುಮ್ಮನೆ ಆಯ್ತು. ನಮ್ಮ ಲವ ಕುಸುಗ ಅವರು ಹೆಂಗೆ ಇದ್ದಾರೆ, ಅವ್ರಿಗೂ ನಾನು ಕೊಳ್ಚೇನ್ ಮಾಡಿಸ್ಕೊಡ್ಬೋದಾಯ್ತು. ಏನೇನು ಮಾಡಿಸ್ಕೊಂಡು ಕೊಡಲಿಲ್ಲ, ಏನೇನು ಮಾಡಿಸ್ಕೊಂಡು ಕೊಡಲಿಲ್ಲ ನಮ್ಮಮ್ಮ. ಹಳೆದ ವಿಡಿಯೋದಲ್ಲಿ ನಮ್ಮ ಮಗಳನ್ನ ಸ್ವಲ್ಪ ಚಿಕ್ಕವಳ ಥರ ತೋರಿಸಿದ್ರೆ ಅದೊಂದು ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ಟಿತ್ತು ವಿಡಿಯೋದಲ್ಲಿ. ಮತ್ತು ಇವಾಗ
ಋತು ಮಕ್ಕಳು ಅಲ್ಲೇ ಮದುವೆಗೆ ಬಂದ್ಬಿಟ್ಟವ್ರೆ, ಇವ್ರು ನೋಡಿದ್ರೆ ಇನ್ನು ಹಿಂಗೆ ತೋರಿಸ್ತಾ ಇದ್ದಾರೆ ಅಂತೇಳಿ ಹಿಂಗೆ ಸ್ವಲ್ಪ ಎಡವಟ್ಟಾಗಿತ್ತು. ಅದಕ್ಕೆ ನಮ್ಮ ಮಗಳು ಸ್ವಲ್ಪ ವಯಸ್ಸಿಗೆ ಬಂದಿದ್ದಾಳೆ, ದೊಡ್ಡವಳಾಗಿದ್ದಾಳೆ ಅನ್ನೋ ಥರ ಸ್ವಲ್ಪ ಅದನ್ನು ಚೇಂಜಸ್ ಮಾಡಿದ್ದೀವಿ, ಮಿಸ್ಟೇಕ್ ಆಗಿರೋದನ್ನ ಎಲ್ಲ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಇವಾಗ ಎಲ್ಲರೂ ದೊಡ್ಡವರಾಗವ್ರೆ, ಎಲ್ಲರೂ ದೊಡ್ಡವರಾಗಿರೋ ಥರ ತೋರಿಸ್ತಾ ಇದ್ದೀರಾ. ಮತ್ತು ಪ್ರೀತಿ ಮಕ್ಕಳು ಅಲ್ಲೇ ಮದುವೆಗೆ ಬಂದವ್ರೆ, ಇನ್ನು ಇವ್ರ ಅಕ್ಕನ ಮಕ್ಕಳು ನೋಡಿದ್ರೆ ಹಿಂಗೆ ಇದ್ದಾರೆ ಅಂತ. ಅದಕ್ಕೆ ಇವ್ರನ್ನೂ ಸ್ವಲ್ಪ ಏಜ್ ಆಗಿರೋ ಥರ, ವಯಸ್ಸಿಗೆ ಬಂದಿರೋ ಥರ ನನ್ನ ಮಗಳನ್ನ ತೋರಿಸ್ತಾ ಇದ್ದೀವಿ. ಸರಿ ಆಯ್ತು ಮೇಡಮ್. ನಾನು ಸುಮ್ಮನೆ ಅಂದಿದ್ದು ಅಮ್ಮ ತೆಗೇನು ಹೇಳ್ಕೋಬೇಡ. ಇತ್ತೀಚೆಗೆ ಒಂದೊಂದು ಮಾತು ಅಕ್ಕ ಹಿಂಗೆ ಅಂತಾ ಇರುತ್ತೆ, ಯಾವುದೊಂದು ವಿಚಾರಕ್ಕೆ ಆಗಲೇ ಒಂಥರ ಹಿಂಗೆ ಮಾತಾಡ್ತಿರುತ್ತೆ. ನಮ್ಮನ್ನಂತೂ ಹೆಂಗೆ ಅಂತಿರುತ್ತೆ ಗೊತ್ತೇ, ನನ್ನಂತೂ ನಾನು ಸುಮ್ಮನೆ ಇದ್ದೀನಿ. ಅಂದ್ರೆ ನಮ್ಮ ಅತ್ತೆ ನನಗೆ ಸಪೋರ್ಟ್ ಮಾಡುತ್ತಲ್ಲ, ನಮ್ಮ ಅತ್ತೆ ಸಪೋರ್ಟ್ ಐತೆ ನನಗೆ, ಅದಕ್ಕೆ ನಾನು ಏನು ಮಾತಾಡೋಕೆ ಹೋಗಲ್ಲ. ನಮ್ಮ ಅತ್ತೆ ಹತ್ರ ಮಾತಾಡ್ತೀನಿ ಅಷ್ಟೇ. ನಮ್ಮ ಅತ್ತೆ ಏನಿದ್ರೆ ನಮ್ಮ ಅತ್ತೆ ಮಾತಾಡುತ್ತೆ. ನಮ್ಮ ಅತ್ತೆ ಮಾತಾಡೋದ್ರಿಂದ ಏನು ಪ್ರೇಮಕ್ಕ ಏನಕ್ಕೋ ಬಂದಿತ್ತು ನಮ್ಮ ಅತ್ತೆ. ನಾನು ಇಲ್ಲಿ ಏನಕ್ಕೋ ಬಂದ ನೋಡಿದೆ, ಹೋಗ್ತಿತ್ತಲ್ಲ, ಯಾಕೋ ನಮ್ಮ ಅತ್ತೆ ಬಂದೈತಲ್ಲ ಅನ್ಕೊಂಡೆ. ಗೊತ್ತಿರುತ್ತೆ ಬಂದು ಅವಾಗವಾಗ ನಿನ್ನ ಗಂಡ ಅಂತದ್ದು ತಗೊಂಬಂದಿರೋನು, ನನಗೆ ಆಸ್ತಿ ಸಿಗೋದು ಎಲ್ಲಾನ ಹಂಗೆ ಹಿಂಗೆ ಅಂತ ಮಾತಾಡೋದು. ನಮ್ಮ ಅತ್ತೆ ಇದ್ದಾಗ ಮಾತಾಡಲ್ಲ. ನಮ್ಮ ಅತ್ತೆ ಇದ್ದಾಗ ಅಂಥವೆಲ್ಲ ಮಾತಾಡಿ ಸರಿಯಾಗಿ ಅಂದ್ಬಿಡುತ್ತೆ. ನಮ್ಮ ಅತ್ತೇನು ಮುಲಾಚ್ಕೊಳ್ಳಲ್ಲ. ನಮ್ಮ ಅತ್ತೆ ಇದ್ದಾಗ ಏನು ಮಾತಾಡಲ್ಲ. ನಮ್ಮ ಅತ್ತೆ ಇಲ್ದಾಗಾದ್ರೆ ಅದು ಇದು ಮಾತಾಡ್ತಿರುತ್ತೆ. ನಮ್ಮ ಅತ್ತೆ ಇರ್ಲಿಲ್ವಾ, ಅದಕ್ಕೆ ಮಾತಾಡೋದು. ನಮ್ಮ ಮಾಮಂತಾಗ ಮಾತಾಡೋದು. ನಮ್ಮ ಮಾಮ ಎದ್ದು ಅದೇ ಹೋಯ್ತು ನಂತಾಗ ಹಂಗೆ ಹಿಂಗೆ ಅಂತ ಮಾತಾಡ್ತೀನಿ. ಸರಿ ಅಕ್ಕ, ಆಯಿತು ಸರಿ ಅಕ್ಕ ಅಂತ ನಾನು ಹಿಂಗೆ ಹೇಳ್ತೀನಿ. ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಮಾತಾಡೋದು ಬಿಡು. ನಮ್ಮ ಅತ್ತೇನೂ ಹೆಂಗೆ ಮಾತಾಡುತ್ತೆ. ನಮ್ಮ ಅತ್ತೇನು ಮಗಳು ಇಬ್ಬರು ಸೇಮ್ ಮಾತಾಡುತ್ತೆ. ಅವಾಗ ಏನಾನ ಒಂದು ಬಂದು ನನಗೆ ಮನೆ ಬಾರಿಸ್ಕೊ, ಈ ಮನೇನ ಬಿಟ್ಕೊಡ್ಬೇಕಂತೆ ನಾವು. ನಮ್ಮ ಅತ್ತೆ ಅವ್ರಿಗಂತ ತಾಣಿತ್ತಂತವ, ನಮ್ಗಂತನ ತಾಣಿತ್ತು. ಅಮ್ಮಯ್ಯ ಬಿಡೋಲ್ಲ, ನಾವು ಬಂದಿರ್ತೀವಿ ಅಂತ ಈಗ ಹೇಳ್ತಾರೆ. ನಾವು ಯಾತಕ್ಕೆ ಬಿಟ್ಟೆವು, ನಾವು ಬಿಡಲ್ಲ. ಮಾಡ್ಕೊಂಬ್ಲೆ ಹೇಳುವಾಗ ಅವಾಗಂತೂ ಕಳ್ಕೊಂಡಿರೋ ಹೊಲನೆಲ್ಲ ಕೊಡಿಸ್ತೀವಿ ಅಂತ ಹೇಳ್ತಿತ್ತು ನಮ್ಮ ಅತ್ತೆ. ಏನಪ್ಪ ನನಗೆ ಗೊತ್ತಿಲ್ಲ, ಅದೇನೋ ನಾವು ಇರಲಿಲ್ಲ, ಅದೆಲ್ಲ ನಮಗೇನು ಗೊತ್ತಿಲ್ಲ ಕಣ್ರೆ. ಮಕ್ಕ ಗೊತ್ತಿಲ್ಲದ ಮಾತಾಡಬಾರ್ದು. ಅಂದ್ರೆ ನನಗೆ ನಮ್ಮ ಅತ್ತೆ ಸಪೋರ್ಟ್ ಐತಲ್ಲ ಅಷ್ಟೇ ಸಾಕು. ನನಗೂ ಹಂಗೆ ಹೆಂಗೆ ಮಾತಾಡುತ್ತೆ ಇದ್ರೆ ಪರವಾಗಿಲ್ಲಪ್ಪ. ಲಕ್ಷ್ಮಜ್ಜಿ ನಿಮ್ಮನ್ನ ಬಿಟ್ಕೊಡಲ್ಲ. ಆದ್ರೆ ನಮ್ಮ ಅತ್ತೆ ಐತಲ್ಲ ಹಿಂಗೆ ಮಾತಾಡುತ್ತೆ ಗೊತ್ತಾ, ಋತು ಅಕ್ಕನ ಮುಂದೆ ನಮ್ಮನ್ನೇನು ಒಂಥರ ಕೇವಲವಾಗಿ ಏನು ಇವ್ರೇನೇನು ಲೆಕ್ಕ, ಇವ್ರದ್ದೇನು ಬಿಡು, ಇವರು ಏನು ಲೆಕ್ಕಕ್ಕಿಲ್ಲ ಅನ್ನೋ ಥರ ಮಾತಾಡುತ್ತೆ. ಯಾವುದೊಂದು ವಿಚಾರದಾಗ ಆಗಲಿ ಹೆಂಗೆ ಮಾತಾಡುತ್ತೆ ಗೊತ್ತಾಕ, ತುಂಬ ಬೇಜಾರಾಗುತ್ತೆ ನಿಜವಾಗ್ಲೂ. ಈ ಪುಣ್ಯ ಏನಂತಾಳೆ ಹಿಂಗೆ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ನಿಜ ತುಂಬ ಬೇಜಾರಾಗುತ್ತೆ. ಆ ಥರ ಮಾತಾಡ್ತಾರೆ ಗೊತ್ತಾ. ಅಜ್ಜಿ ಹಂಗೆ ಮಾತಾಡಲ್ಲ. ನಾನು ನಾಳೆ ನೋಡಿದ್ದೀನಿ ಪಾಪ, ವಯಸ್ಸು ಹೋಗಿರೋ ಅಂಥವ್ರು ಅವ್ರು ಯಾವತ್ತೂ ಹಂಗೆ ಮಾತಾಡಲ್ಲ. ಎಷ್ಟು ಚೆನ್ನಾಗಿ ಅವ್ರು ಅರ್ಥ ಮಾಡ್ಕೊಂತಾರೆ. ನಮ್ಮ ಅತ್ತೆಗೆ ಗೊತ್ತಾಗಲ್ಲ. ನಮ್ಮನ್ನೇನು ಒಂಥರ ಬೇಕಾಬಿಟ್ಟು ಇದು ಮಾಡ್ತೈತೆ. ನಾವು ಮಾತಾಡಬಾರ್ದು ಅಂತ ನಾವು ಸುಮ್ಮನೆ ಇದೀವಿ ಅಷ್ಟೇ. ನಾವೇನು ಇದು ಮಾಡ್ಕೊಳಕ್ಕೆ ಹೋಗಿಲ್ಲ. ಮಾತಾಡೋಕೆ ಹೋಗ್ಬಾರ್ದು ಬಿಡು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು, ಸುಮ್ಮನೆ ಇದ್ರೆ ಆಯಿತು. ನೀವು ಮಾತಾಡಬಾರ್ದು ಅಂತ ಸುಮ್ಮನಿದ್ದಂಗೆಲ್ಲ ಎಷ್ಟು ಇದು ಮಾಡ್ತಾರೆ ಗೊತ್ತೇ. ನೀವಂತ ನಿಮ್ಮ ಅತ್ತೆ ಸಪೋರ್ಟ್ ಆಯ್ತಲ್ಲ, ನಿಮ್ಗೆ ಏನು ಅನ್ಸಲ್ಲ ಅಕ್ಕ. ಅಂದ್ರೆ ಲಕ್ಷ್ಮಜ್ಜಿ ನೋಡಪ್ಪ ವಯಸ್ಸೋಗಿರೋ ಅಂತಾರೆ ತಿಳ್ಕೊಂಡವ್ರೆ. ನಿಜವಾಗ್ಲೂ ಅಜ್ಜಿ ವಯಸ್ಸೋಗಿದ್ರೆ ಎಷ್ಟು ಚೆನ್ನಾಗಿ ತಿಳ್ಕೊಂಡೈತೆ. ನಮ್ಮ ಅತ್ತೆಗೆ ಹಂಗೆ ಇದಿಲ್ಲ ಬಿಡು. ಹೆಂಗೆ ಮಾತಾಡುತ್ತೆ ಇನ್ನು ಹಂಗೆ ಅಲ್ಲೇ ಮಾತಾಡೋದು. ಅನ್ನೋ ಹಂಗೇನೆ ಏನಾರ ಒಂದು ಅಂತಿರುತ್ತೆ ಬಂದು. ಅದಕ್ಕೇನಾದ್ನಿ ಅಂದರೆ ಅಲ್ಲ ಅನಾದ್ನಿ ಅಂದರೆ ಯಾವುದಾದ್ರೂ ಒಂದು ಇರುತ್ತೆ ಹೇಳು. ಹಂಗೆ ಮತ್ತೆ ಏನು ಮಾಡೋದು. ನೋಡಿದ್ರಲ್ಲ ವೀಕ್ಷಕರೇ, ಚೈತ್ರಕ್ಕನ ಹಂಗೆ ಯಾವುದಾದ್ರೂ ಒಂದು ಮಾತ್ಕೋಸಲ್ಗು ಏನಾರ ಒಂದು ನನ್ನ ಅಂತಿರುತ್ತೆ. ಆದರೆ ನಮ್ಮ ಅತ್ತೆ ಸಪೋರ್ಟ್ ಐತಲ್ಲ ನನಗೆ ಏನು ಅನ್ಸಲ್ಲ. ನಮ್ಮ ಅತ್ತೆ ಸಪೋರ್ಟ್ ಇರೋದ್ರಿಂದ ನನಗೊಂಥರ ಧೈರ್ಯ. ನಮ್ಮ ಅತ್ತೆ ಸಪೋರ್ಟ್ ಇರೋದ್ರಿಂದ ನನಗೆ ಯಾವುದೊಂದು ವಿಚಾರದಲ್ಲೇ ಆಗಲಿ ನನಗೆ ನಮ್ಮ ಅತ್ತೆ ತುಂಬ ಸಪೋರ್ಟಿವ್ ಇದ್ದಾರೆ. ಮಗಳನ್ನ ನನ್ನ ಮಗಳು ಮುಂದೆ ಬಿಟ್ಕೊಡಲ್ಲ. ಯಾವುದೊಂದು ವಿಚಾರದಲ್ಲಾಗಲಿ ನಾನು ಬಿಟ್ಕೊಡಲ್ಲ ನಮ್ಮ ಅತ್ತೆ. ನಾನೇ ಒಂದು ತಪ್ಪು ಮಾಡಿದ್ರು ಈಗ ಎಷ್ಟು ಇದನ್ನು ಮಾಡುತ್ತೆ ಗೊತ್ತಾ. ನಾನೇ ಒಂದು ಸ್ವಲ್ಪ ಸಿಟ್ಟಾದ್ರೂ ಬಿಡ ಮತ್ತೆ ಹೋಗ್ಲಿ ಪ್ರೇಮ ಬಿಡು ಹೋಗ್ಲಿ ಅಂತ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ಮೆಂಟ್ ಅನ್ನೋದು ತುಂಬ ಚೆನ್ನಾಗೈತೆ ನಮ್ಮ ಅತ್ತೆಗೂ ನನಗೂ. ಅದಕ್ಕೋಸ್ಕರ ನಾನು ಸುಮ್ಮನೆ ಇರ್ತೀನಿ, ಏನು ಮಾತಾಡೋಕ್ಕೋಗಲ್ಲ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.